ದೇರಳಕಟ್ಟೆಯಲ್ಲಿ ಭಾರಿ ದರೋಡೆಗೆ ಸಂಚನ ರೂಪಿಸಲಾಗಿತ್ತು. ಆದರೆ ಪ್ರಯತ್ನ ವಿಫಲವಾಗಿದೆ. ಇಲ್ಲಿನ ಮುತ್ತೂಟ್ ಫೈನಾನ್ಸ್ಗೆ ಕನ್ನ ಹಾಕುವ ಪ್ರಯತ್ನವನ್ನ ಮಾಡಿದ್ರು ಖದೀಮರು. ನಡುರಾತ್ರಿ ಬೀಗ ಮುರಿಯುವಾಗಲೇ ಸೈರನ್ ಮೊಳಗಿದೆ. ಖಾನಾಜೆ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದ್ದು ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ಇಬ್ಬರು ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಮಾಡುತ್ತಿದ್ದಾರೆ ಪೊಲೀಸರು. ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಬಹಳಷ್ಟು ಸುದ್ದಿಯಾಗಿತ್ತು. ಕೋಟ್ಯಾಂತರ ರೂಪಾಯಿಯ ಏನು ಚಿನ್ನಾಭರಣಗಳು ಕೋಟೆಕಾರ್ನಲ್ಲಿ ಕಳವಾಗಿತ್ತು. ಈಗ ಕೋಟೆಕಾರ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈಗ ದೇರ್ಲಕಟ್ಟೆಯಲ್ಲಿ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಈ ಒಂದು ಕಳ್ಳತನಕ್ಕೆ ಯತ್ನ ನಡೆದಿರುವಂಥದ್ದು. ಇದೇ ದೇರ್ಲಕಟ್ಟೆಯ ಜಂಕ್ಷನ್ನಲ್ಲಿ ಇರುವಂತಹ ಮುತ್ತೂಟ್ ಫೈನಾನ್ಸ್ನಲ್ಲಿ ಈ ಒಂದು ಕಳ್ಳತನಕ್ಕೆ ಯತ್ನ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಬ್ಯಾಂಕ್ನ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ರೋಡ್ನ ಏನು ಎಂಡ್ನಲ್ಲಿ ಅಲ್ಲಿ ಒಂದು ಕಟ್ಟಡದ ಅಂಗಡಿ ಸಿಗುತ್ತೆ. ಆ ಒಂದು ಶಟರನ್ನು ಮುರಿದು ಕಳ್ಳರು ಮೇಲೆ ಹೋಗಿರುವಂಥದ್ದು. ಒಟ್ಟು 3 ಕಳ್ಳರು ಇದ್ದರು ಈ ಒಂದು ಕಳ್ಳತನ ಪ್ರಕರಣದಲ್ಲಿ. 3 ಕಳ್ಳರಲ್ಲಿ ಇಬ್ಬರು ಈಗಾಗಲೇ ಸಿಕ್ಕ ಹಾಕಿಕೊಂಡಿರುವಂಥದ್ದು. 3 ಕಳ್ಳರು ಕೂಡ ಆ ಒಂದು ಲಾಸ್ಟ್ನಲ್ಲಿ ಕಾಣ್ತಾ ಇರುವಂಥ ಶಟರ್ನ ಬೀಗವನ್ನು ಮುರಿದು ಮೇಲೆ ಹತ್ತಿರುವಂಥದ್ದು. ಆ ಭಾಗದಿಂದ ಬಂದು ಈ ಬ್ಯಾಂಕ್ನ ಮುಂಭಾಗದಲ್ಲಿ ಬಂದು ಆರಂಭದಲ್ಲಿ ಆ ಬ್ಯಾಂಕ್ನಲ್ಲಿ ಇದ್ದಂಥ CCTVಯನ್ನು ಪುಡಿಗೈಯುವಂಥ ಕೆಲಸ ಮಾಡ್ತಾರೆ. ಅಂದರೆ CCTVಯಲ್ಲಿ ಯಾವುದೇ ರೆಕಾರ್ಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು CCTVಯನ್ನು ಕೂಡ ಪುಡಿಗೈಯುವಂಥ ಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. CCTV ಕೂಡ ಹಾಳಾಗಿರುವಂಥದ್ದು, ಅದು ಪುಡಿಯಾಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. CCTV ಏನು ಪುಡಿಗೈಯುವಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನಲ್ಲಿ ಸೈರನ್ ಆಗುತ್ತೆ. ದೊಡ್ಡದಂಥ ಸೈರನ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರು ಕೂಡ ಬರ್ತಾರೆ. ಅಂದರೆ ಏನೋ ಸೈರನ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಬರ್ತಾರೆ. ಜೊತೆಗೆ ಸೈರನ್ ಈ ಒಂದು ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಏನಿದೆ ಇದರ ಕಂಟ್ರೋಲ್ ರೂಮ್ಗೆ ಕೂಡ ಒಂದು ಸೈರನ್, ಅಲ್ಲಿಯೂ ಕೂಡ ಸೈರನ್ ಆಗಿರುವಂಥದ್ದು. ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂಥ, ಅಂದರೆ ಬ್ಯಾಂಕ್ನ ಸೈರನ್ ಆಗ್ತಾ ಇದೆ, ಕಳ್ಳತನ ಆಗಿರ್ಬೋದು ಅನ್ನುವಂಥ ಮಾಹಿತಿಯನ್ನು ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೆ ನೀಡಿರ್ತಾರೆ. ಹಾಗಾಗಿ ಕೊಣಾಜೆ ಪೊಲೀಸ್ನವ್ರಿಗೂ ಶೀಘ್ರವಾಗಿ ಬರ್ತಾರೆ. ಅಂದರೆ ರಾತ್ರಿ ವೇಳೆ ಕೊಣಾಜೆ ಪೊಲೀಸರು ಕೂಡ ಈ ಒಂದು ಭಾಗದಲ್ಲಿ ಗಸ್ತು ತಿರುಗ್ತಾ ಇದ್ರು. ಗಸ್ತು ತಿರುಗ್ತಾ ಇದ್ದಂಥ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ಬರ್ತಾರೆ. ಆ ವೇಳೆ ಕಳ್ಳರು 3 ಕಳ್ಳರು ಇದ್ದರು. ಅದರಲ್ಲಿ ಒಬ್ಬ ಪರಾರಿಯಾಗಿರುವಂಥದ್ದು. ಇಬ್ಬರು ಕಳ್ಳರು ಓರ್ವ ಆ ಒಂದು ಬ್ಯಾಂಕ್ನ ಏನು ಮೂಲೆ ಇದೆ ಅಲ್ಲಿ ತಪ್ಪಿಸಿಕೊಂಡಿದ್ದ. ಮತ್ತೊಬ್ಬ ಕಳ್ಳ ಈ ಒಂದು ಕಟ್ಟಡದ ಕೊನೆಗೆ ಬಂದು, ಅಂದರೆ ಕೊನೆಯ ಇದಕ್ಕೆ ಬಂದು ಅಲ್ಲಿಂದ ಜಂಪ್ ಆಗಿದ್ದಾನೆ. ದೇರಳಕಟ್ಟೆಯಲ್ಲಿ ಭಾರಿ ದರೋಡೆಗೆ ಸಂಚನ ರೂಪಿಸಲಾಗಿತ್ತು. ಆದರೆ ಪ್ರಯತ್ನ ವಿಫಲವಾಗಿದೆ. ಇಲ್ಲಿನ ಮುತ್ತೂಟ್ ಫೈನಾನ್ಸ್ಗೆ ಕನ್ನ ಹಾಕುವ ಪ್ರಯತ್ನವನ್ನ ಮಾಡಿದ್ರು ಖದೀಮರು. ನಡುರಾತ್ರಿ ಬೀಗ ಮುರಿಯುವಾಗಲೇ ಸೈರನ್ ಮೊಳಗಿದೆ. ಖಾನಾಜೆ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದ್ದು ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ಇಬ್ಬರು ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಮಾಡುತ್ತಿದ್ದಾರೆ ಪೊಲೀಸರು. ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಬಹಳಷ್ಟು ಸುದ್ದಿಯಾಗಿತ್ತು. ಕೋಟ್ಯಾಂತರ ರೂಪಾಯಿಯ ಏನು ಚಿನ್ನಾಭರಣಗಳು ಕೋಟೆಕಾರ್ನಲ್ಲಿ ಕಳವಾಗಿತ್ತು. ಈಗ ಕೋಟೆಕಾರ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈಗ ದೇರ್ಲಕಟ್ಟೆಯಲ್ಲಿ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಈ ಒಂದು ಕಳ್ಳತನಕ್ಕೆ ಯತ್ನ ನಡೆದಿರುವಂಥದ್ದು. ಇದೇ ದೇರ್ಲಕಟ್ಟೆಯ ಜಂಕ್ಷನ್ನಲ್ಲಿ ಇರುವಂತಹ ಮುತ್ತೂಟ್ ಫೈನಾನ್ಸ್ನಲ್ಲಿ ಈ ಒಂದು ಕಳ್ಳತನಕ್ಕೆ ಯತ್ನ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಬ್ಯಾಂಕ್ನ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ರೋಡ್ನ ಏನು ಎಂಡ್ನಲ್ಲಿ ಅಲ್ಲಿ ಒಂದು ಕಟ್ಟಡದ ಅಂಗಡಿ ಸಿಗುತ್ತೆ. ಆ ಒಂದು ಶಟರನ್ನು ಮುರಿದು ಕಳ್ಳರು ಮೇಲೆ ಹೋಗಿರುವಂಥದ್ದು. ಒಟ್ಟು 3 ಕಳ್ಳರು ಇದ್ದರು ಈ ಒಂದು ಕಳ್ಳತನ ಪ್ರಕರಣದಲ್ಲಿ. 3 ಕಳ್ಳರಲ್ಲಿ ಇಬ್ಬರು ಈಗಾಗಲೇ ಸಿಕ್ಕ ಹಾಕಿಕೊಂಡಿರುವಂಥದ್ದು. 3 ಕಳ್ಳರು ಕೂಡ ಆ ಒಂದು ಲಾಸ್ಟ್ನಲ್ಲಿ ಕಾಣ್ತಾ ಇರುವಂಥ ಶಟರ್ನ ಬೀಗವನ್ನು ಮುರಿದು ಮೇಲೆ ಹತ್ತಿರುವಂಥದ್ದು. ಆ ಭಾಗದಿಂದ ಬಂದು ಈ ಬ್ಯಾಂಕ್ನ ಮುಂಭಾಗದಲ್ಲಿ ಬಂದು ಆರಂಭದಲ್ಲಿ ಆ ಬ್ಯಾಂಕ್ನಲ್ಲಿ ಇದ್ದಂಥ CCTVಯನ್ನು ಪುಡಿಗೈಯುವಂಥ ಕೆಲಸ ಮಾಡ್ತಾರೆ. ಅಂದರೆ CCTVಯಲ್ಲಿ ಯಾವುದೇ ರೆಕಾರ್ಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು CCTVಯನ್ನು ಕೂಡ ಪುಡಿಗೈಯುವಂಥ ಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. CCTV ಕೂಡ ಹಾಳಾಗಿರುವಂಥದ್ದು, ಅದು ಪುಡಿಯಾಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. CCTV ಏನು ಪುಡಿಗೈಯುವಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನಲ್ಲಿ ಸೈರನ್ ಆಗುತ್ತೆ. ದೊಡ್ಡದಂಥ ಸೈರನ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರು ಕೂಡ ಬರ್ತಾರೆ. ಅಂದರೆ ಏನೋ ಸೈರನ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಬರ್ತಾರೆ. ಜೊತೆಗೆ ಸೈರನ್ ಈ ಒಂದು ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಏನಿದೆ ಇದರ ಕಂಟ್ರೋಲ್ ರೂಮ್ಗೆ ಕೂಡ ಒಂದು ಸೈರನ್, ಅಲ್ಲಿಯೂ ಕೂಡ ಸೈರನ್ ಆಗಿರುವಂಥದ್ದು. ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂಥ, ಅಂದರೆ ಬ್ಯಾಂಕ್ನ ಸೈರನ್
ಸೈರನ್ ಆಗ್ತಾ ಇದೆ, ಕಳ್ಳತನ ಆಗಿರಬಹುದು ಅನ್ನುವಂಥ ಮಾಹಿತಿಯನ್ನು ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೆ ನೀಡಿರ್ತಾರೆ. ಹಾಗಾಗಿ ಕೊಣಾಜೆ ಪೊಲೀಸ್ನವ್ರಿಗೂ ಶೀಘ್ರವಾಗಿ ಬರ್ತಾರೆ. ಅಂದರೆ ರಾತ್ರಿ ವೇಳೆ ಕೊಣಾಜೆ ಪೊಲೀಸರು ಕೂಡ ಈ ಒಂದು ಭಾಗದಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ಬರ್ತಾರೆ. ಆ ವೇಳೆ ಮೂವರು ಕಳ್ಳರು ಇದ್ರು, ಅದರಲ್ಲಿ ಒಬ್ಬ ಪರಾರಿಯಾಗಿರುವಂಥದ್ದು. ಇಬ್ಬರು ಕಳ್ಳರು ಓರ್ವ ಆ ಒಂದು ಬ್ಯಾಂಕ್ನ ಏನು ಮೂಲೆ ಇದೆ ಅಲ್ಲಿ ತಪ್ಪಿಸಿಕೊಂಡಿದ್ದ, ಮತ್ತೊಬ್ಬ ಕಳ್ಳ ಈ ಒಂದು ಕಟ್ಟಡದ ಕೊನೆಗೆ ಬಂದು ಅಂದರೆ ಕೊನೆಯ ಇದಕ್ಕೆ ಬಂದು ಅಲ್ಲಿಂದ ಜಂಪ್ ಆಗಿದ್ದಾನೆ. ದೇರಳಕಟ್ಟೆಯಲ್ಲಿ ಭಾರಿ ದರೋಡೆಗೆ ಸಂಚನ್ನ ರೂಪಿಸಲಾಗಿತ್ತು, ಆದರೆ ಪ್ರಯತ್ನ ವಿಫಲವಾಗಿದೆ. ಇಲ್ಲಿನ ಮುತ್ತೂಟ್ ಫೈನಾನ್ಸ್ಗೆ ಕನ್ನ ಹಾಕುವ ಪ್ರಯತ್ನವನ್ನ ಮಾಡಿದ್ರು ಖದೀಮರು. ನಡುರಾತ್ರಿ ಬೀಗ ಮುರಿಯುವಾಗಲೇ ಸೈರನ್ ಮೊಳಗಿದೆ. ಖಾನಾಜೆ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದ್ದು, ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ಇಬ್ಬರು ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಮಾಡುತ್ತಿದ್ದಾರೆ ಪೊಲೀಸರು. ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಬಹಳಷ್ಟು ಸುದ್ದಿಯಾಗಿತ್ತು. ಕೋಟ್ಯಾಂತರ ರೂಪಾಯಿಯ ಏನು ಚಿನ್ನಾಭರಣಗಳು ಕೋಟೆಕಾರ್ನಲ್ಲಿ ಕಳವಾಗಿತ್ತು. ಈಗ ಕೋಟೆಕಾರ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈಗ ದೇರ್ಲಕಟ್ಟೆಯಲ್ಲಿ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಈ ಒಂದು ಕಳ್ಳತನಕ್ಕೆ ಯತ್ನ ನಡೆದಿರುವಂಥದ್ದು. ಇದೇ ದೇರ್ಲಕಟ್ಟೆಯ ಜಂಕ್ಷನ್ನಲ್ಲಿ ಇರುವಂತಹ ಮುತ್ತೂಟ್ ಫೈನಾನ್ಸ್ನಲ್ಲಿ ಈ ಒಂದು ಕಳ್ಳತನಕ್ಕೆ ಯತ್ನ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಬ್ಯಾಂಕ್ನ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ರೋಡ್ನ ಏನು ಎಂಡ್ನಲ್ಲಿ ಅಲ್ಲಿ ಒಂದು ಕಟ್ಟಡದ ಅಂಗಡಿ ಸಿಗುತ್ತೆ. ಆ ಒಂದು ಶಟರನ್ನು ಮುರಿದು ಕಳ್ಳರು ಮೇಲೆ ಹೋಗಿರುವಂಥದ್ದು. ಒಟ್ಟು 3 ಕಳ್ಳರು ಇದ್ದರು ಈ ಒಂದು ಕಳ್ಳತನ ಪ್ರಕರಣದಲ್ಲಿ. 3 ಕಳ್ಳರಲ್ಲಿ ಇಬ್ಬರು ಈಗಾಗಲೇ ಸಿಕ್ಕ ಹಾಕಿಕೊಂಡಿರುವಂಥದ್ದು. 3 ಕಳ್ಳರು ಕೂಡ ಆ ಒಂದು ಲಾಸ್ಟ್ನಲ್ಲಿ ಕಾಣ್ತಾ ಇರುವಂಥ ಶಟರ್ನ ಬೀಗವನ್ನು ಮುರಿದು ಮೇಲೆ ಹತ್ತಿರುವಂಥದ್ದು. ಆ ಭಾಗದಿಂದ ಬಂದು ಈ ಬ್ಯಾಂಕ್ನ ಮುಂಭಾಗದಲ್ಲಿ ಬಂದು ಆರಂಭದಲ್ಲಿ ಆ ಬ್ಯಾಂಕ್ನಲ್ಲಿ ಇದ್ದಂಥ CCTVಯನ್ನು ಪುಡಿಗೈಯುವಂಥ ಕೆಲಸ ಮಾಡ್ತಾರೆ. ಅಂದರೆ CCTVಯಲ್ಲಿ ಯಾವುದೇ ರೆಕಾರ್ಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು CCTVಯನ್ನು ಕೂಡ ಪುಡಿಗೈಯುವಂಥ ಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, CCTV ಕೂಡ ಹಾಳಾಗಿರುವಂಥದ್ದು, ಅದು ಪುಡಿಯಾಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. CCTV ಏನು ಪುಡಿಗೈಯುವಂಥ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನಲ್ಲಿ ಸೈರನ್ ಆಗುತ್ತೆ. ದೊಡ್ಡದಾದಂಥ ಸೈರನ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರು ಕೂಡ ಬರ್ತಾರೆ. ಅಂದರೆ ಏನೋ ಸೈರನ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಬರ್ತಾರೆ. ಜೊತೆಗೆ ಸೈರನ್ ಈ ಒಂದು ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಏನಿದೆ ಇದರ ಕಂಟ್ರೋಲ್ ರೂಮ್ಗೆ ಕೂಡ ಒಂದು ಸೈರನ್ ಅಲ್ಲಿಯೂ ಕೂಡ ಸೈರನ್ ಆಗಿರುವಂಥದ್ದು. ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂಥ, ಅಂದರೆ ಬ್ಯಾಂಕ್ನ ಸೈರನ್ ಆಗ್ತಾ ಇದೆ, ಕಳ್ಳತನ ಆಗಿರಬಹುದು ಅನ್ನುವಂಥ ಮಾಹಿತಿಯನ್ನು ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೆ ನೀಡಿರ್ತಾರೆ. ಹಾಗಾಗಿ ಕೊಣಾಜೆ ಪೊಲೀಸ್ನವ್ರಿಗೂ ಶೀಘ್ರವಾಗಿ ಬರ್ತಾರೆ. ಅಂದರೆ ರಾತ್ರಿ ವೇಳೆ ಕೊಣಾಜೆ ಪೊಲೀಸರು ಕೂಡ ಈ ಒಂದು ಭಾಗದಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ಬರ್ತಾರೆ. ಆ ವೇಳೆ 3 ಕಳ್ಳರು ಇದ್ರು, ಅದರಲ್ಲಿ ಒಬ್ಬ ಪರಾರಿಯಾಗಿರುವಂಥದ್ದು. ಇಬ್ಬರು ಕಳ್ಳರು ಓರ್ವ ಆ ಒಂದು ಬ್ಯಾಂಕ್ನ ಏನು ಮೂಲೆ ಇದೆ ಅಲ್ಲಿ ತಪ್ಪಿಸಿಕೊಂಡಿದ್ದ, ಮತ್ತೊಬ್ಬ ಕಳ್ಳ ಈ ಒಂದು ಕಟ್ಟಡದ ಕೊನೆಗೆ ಬಂದು ಅಂದರೆ ಕೊನೆಯ ಇದಕ್ಕೆ ಬಂದು ಅಲ್ಲಿಂದ ಜಂಪ್ ಆಗಿದ್ದಾನೆ.